ಅಡ್ವಾನ್ಸ್ ಕಾರ್ಪೊರೇಟ್ ಅಕೌಂಟಿಂಗ್ 2023 ಅಂದರೆ ಪ್ರೀವಿಯಸ್ ಇಯರ್ ಕ್ವಶನ್ ವಿತ್ ಆನ್ಸರ್ನ ನೋಡೋಣ. ಇದು ಬೆಂಗಳೂರು ಯೂನಿವರ್ಸಿಟಿ ಮೇನ್ ಎಕ್ಸಾಮ್ದು. ಸೊ ಫಸ್ಟ್ ಏನಂತ ಅಂದರೆ ಸೆಕ್ಷನ್ ಎನಲ್ಲಿ ನಮಗೆ 6 ಕ್ವಶನ್ಸ್ 2 ಮಾರ್ಕ್ಸಿಗೆ ಇರುತ್ತೆ. ಅದರಲ್ಲಿ ಫಸ್ಟ್ ಏನು ಅಂತ ಅಂದರೆ ಏನು ಕ್ವಶನ್ ಕೇಳಿದ್ದಾರೆ ಅಂತ ನೋಡೋಣ. ವಾಟ್ ಈಸ್ ಕ್ಯಾಪಿಟಲ್ ರಿಡಂಪ್ಷನ್ ರಿಸರ್ವ್? ಸೊ ಏನು ಕ್ಯಾಪಿಟಲ್ ರಿಡಂಪ್ಷನ್ ರಿಸರ್ವ್ ಅಂತ ಅಂದರೆ a capital redemption reserve is a reverse account created by a company that seeks to redeem its own shares. And next one is name the 2 objectives of amalgamation of company. ಇದು mergers and acquisition ಚಾಪ್ಟರ್ ಇಂದ ಕೇಳಿರೋ ಕ್ವಶನ್ಸ್. ಏನಂತ ಅಂದರೆ ಆನ್ಸರು ಟು ಅವಾಯ್ಡ್ ಕಾಂಪಿಟೇಷನ್, ಟು ಸೆಕ್ಯೂರ್ ಮೋರ್ ಕ್ಯಾಪಿಟಲ್, ಟು ಎನ್ಹಾನ್ಸ್ ದ ಮಾರ್ಕೆಟ್ ಶೇರ್ಸ್ ಆ್ಯಂಡ್ ಟು ರೆಡ್ಯೂಸ್ ದ ಕಾಸ್ಟ್ ಆಫ್ ಪ್ರೊಡಕ್ಷನ್. ಇದು ಸೆಕೆಂಡ್ ಆನ್ಸರ್. ಆ್ಯಂಡ್ ಥರ್ಡ್ ಒನ್ ಈಸ್ ಏನಂತಂದರೆ ಹೌ ಡು ಯು ಟ್ರೀಟ್ ದ ಎಕ್ಸೆಸ್ ಆಫ್ ನೆಟ್ ಅಸೆಟ್ ಓವರ್ ಪರ್ಚೇಸ್ ಪ್ರೈಸ್ ಆಫ್ ಎ ಬಿಸ್ನೆಸ್ ಟೇಕನ್ ಓವರ್. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಆನ್ಸರ್ ಏನಂತಂದರೆ ಎನಿ ಎಕ್ಸೆಸ್ ಆಫ್ ದ ಅಮೌಂಟ್ ಆಫ್ ಪರ್ಚೇಸ್ ಕನ್ಸಿಡರೇಷನ್ ಓವರ್ ದ ವ್ಯಾಲ್ಯೂ ಆಫ್ ನೆಟ್ ಅಸೆಟ್ಸ್ ಆಫ್ ದ transferor company acquired by the transferee company should be recognized as goodwill in the financial statement of a transferee company. Fourth question, state the 2 forms of internal reconstruction. So first ಏನಂತ ಅಂದರೆ ಆಲ್ಟ್ರೇಷನ್ ಆಫ್ ಶೇರ್ ಕ್ಯಾಪಿಟಲ್ ಅಲ್ಲಿ ಆಲ್ಟ್ರೇಷನ್ ಮಾಡೋಕ್ಕೆ ಆ್ಯಂಡ್ ರಿಡಕ್ಷನ್ ಆಫ್ ಶೇರ್ ಕ್ಯಾಪಿಟಲ್. ಸೊ ಇಲ್ಲಿ ಶೇರ್ ಕ್ಯಾಪಿಟಲ್ನ ರೆಡ್ಯೂಸ್ ಮಾಡೋದು. ಆ್ಯಂಡ್ ಏನಂತ ಅಂದರೆ ವಾಟ್ ಈಸ್ ಕಾಂಟ್ರಿಬ್ಯೂಟರಿ ಅಂತಂದ್ರೆ ಎ ಪರ್ಸನ್ ಲಯಬಲ್ ಟು ಕಾಂಟ್ರಿಬ್ಯೂಟ್ ಟುವರ್ಡ್ಸ್ ದ ಅಸೆಟ್ ಆಫ್ ದ ಕಂಪನಿ ಇನ್ ದ ಇವೆಂಟ್ ಆಫ್ ಇಟ್ಸ್ ಬೀಯಿಂಗ್ ಓನ್ಡ್ ಅಪ್. ಆ್ಯಂಡ್ ಎಫ್ ಏನು ಕ್ವಶನ್ ಅಂತಂದರೆ ಮೆನ್ಷನ್ 2 ಫಂಕ್ಷನ್ಸ್ ಆಫ್ ಎ ಲಿಕ್ವಿಡೇಟರ್ ಫಂಕ್ಷನ್ಸ್ ಏನು ಅಂತ. ಈ ಹ್ಯಾಸ್ ಟು ರಿಯಲೈಸ್ ದ ಆಲ್ ಅಸೆಟ್ಸ್ ಆಫ್ ದ ಕಂಪನಿ, ಈ ಹ್ಯಾಸ್ ಟು ಕಲೆಕ್ಟ್ ದ ಮನಿ ಡ್ಯೂ ಫ್ರಮ್ ದ ಕಂಪನಿ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಏನು ಅಂತ ನೋಡೋಣ. And G, what is human resource accounting? Human resource accounting is the measurement of the cost and value of people to the organization. And H, what do you mean by inflation accounting? Inflation accounting ಅಂದ್ರೆ ಏನು ಅಂತಂದರೆ inflation accounting is the practice of adjusting financial statement according to price indexes. ಸೊ 2 ಮಾರ್ಕ್ಸ್ಗೆ ಇಷ್ಟು ಆನ್ಸರ್ ಬರೆದ್ರೆ ಸಾಕು. ಈ ಆನ್ಸರ್ ಬಂದು ಅಕಾರ್ಡಿಂಗ್ ಟು ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಆಫ್ ಬೆಂಗಳೂರು ಯೂನಿವರ್ಸಿಟಿ. ಆ್ಯಂಡ್ ನೆಕ್ಸ್ಟ್ ಸೆಕ್ಷನ್ ಬಿ ನೋಡೋಣ. ಸೆಕ್ಷನ್ ಬಿ ಏನಿದೆ ಅಂತ ಅಂದರೆ ಫಸ್ಟ್ ಕ್ವಶನ್ನ ರೀಡ್ ಮಾಡ್ತೀನಿ. ಎಸ್, ಸೂರ್ಯ ಲಿಮಿಟೆಡ್ ಹ್ಯಾಡ್ 20,000 6% redeemable preference shares of ₹100 each fully paid. These shares are due for redemption on 31st/3/2023 at a premium of 10%. For the purpose of redemption of the company issued 5,000 equity shares of ₹100 each at a premium of ₹7.5%. At the time of redemption, the company had a balance of ₹1 lakh in securities premium and security premium account and 20 lakh in profit and loss account. Pass the necessary journal entries for redemption of shares. So ಇಲ್ಲಿ ಯಾವುದಂತಂದ್ರೆ ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ ಚಾಪ್ಟರ್ ಕ್ವಶನ್ಸ್ ಇದು. ಇಲ್ಲಿ ಏನಂತ ಅಂದರೆ ಸೂರ್ಯ ಲಿಮಿಟೆಡ್ ಹ್ಯಾಡ್ 20,000 6% redeemable preference shares of ₹100 each. ಸೊ 20,000 into 100 ಮಾಡಿದ್ರೆ ಟೋಟಲ್ 20 ಲ್ಯಾಕ್ ಶೇರ್ ಕ್ಯಾಪಿಟಲ್ ಇದೆ, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಇದೆ. ಅದನ್ನೇ ರಿಡಂಪ್ಷನ್ ಮಾಡಬೇಕು ವಿತ್ 10% ಪ್ರೀಮಿಯಂ ಅಂತಂದರೆ ಎಕ್ಸ್ಟ್ರಾ 10% ಅಮೌಂಟನ್ನು ಕೊಟ್ಟು ಈ ಒಂದು ಪರ್ಪಸ್ಸಿಂದ ಏನು ಮಾಡ್ತಾ ಇದ್ದಾರೆ ಅಂದರೆ ಕಂಪನಿಲಿ 5,000 ಈಕ್ವಿಟಿ ಶೇರ್ಸ್ನ ₹100 ಈಚ್ ಹಾಗೆ ಇಶ್ಯೂ ಮಾಡ್ತಾ ಇದ್ದಾರೆ ವಿತ್ ಪ್ರೀಮಿಯಂ ಆಫ್ 7.5%. ಸೊ ಅದೇ ಟೈಮಲ್ಲಿ ಏನಂತಂದರೆ ರಿಡಂಪ್ಷನ್ ಆಫ್ ಟೈಮಲ್ಲಿ ಕಂಪನಿಲಿ ಸೆಕ್ಯೂರಿಟಿ ಪ್ರೀಮಿಯಂ ಅಕೌಂಟಲ್ಲಿ 1 ಲ್ಯಾಕ್ ಇದೆ ಮತ್ತು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ 20 ಲ್ಯಾಕ್ ಇದೆ. ಸೊ ಇದ್ರ ಮೇಲೆ ನಾವು ಜರ್ನಲ್ ಎಂಟ್ರೀಸ್ನ ಪಾಸ್ ಮಾಡಬೇಕು. ಫಸ್ಟ್ ಏನಂತ ಅಂದರೆ ಸೂರ್ಯ ಲಿಮಿಟೆಡ್ ಆ್ಯಂಡ್ ಜರ್ನಲ್ ಎಂಟ್ರೀಸ್ ಪರ್ಟಿಕ್ಯುಲರ್ ಲೆಡ್ಜರ್ ಫೋಲಿಯೋ ಅಮೌಂಟ್. ಸೊ ಫಸ್ಟ್ ಒನ್ ಈಸ್ ಡೆಬಿಟ್ ಅಮೌಂಟ್ ಆ್ಯಂಡ್ ದಿಸ್ ಒನ್ ಈಸ್ ಕ್ರೆಡಿಟ್ ಅಮೌಂಟ್, ಡೆಬಿಟ್ ಅಮೌಂಟ್ ಆ್ಯಂಡ್ ಕ್ರೆಡಿಟ್ ಅಮೌಂಟ್. ಆ್ಯಂಡ್ ಇಲ್ಲಿ ಏನಂತಂದರೆ ಫಸ್ಟ್ ಏನಂತಂದರೆ 6% ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಎಷ್ಟಿದೆ ಅಂತಂದರೆ 20,000 into 100 ಮಾಡಿದ್ರೆ ಇಲ್ಲಿ 20,000 into 100 ಮಾಡಿದ್ರೆ ನಮಗೆ ಟೋಟಲ್ ಎಷ್ಟು ಕ್ಯಾಪಿಟಲ್ ಬರುತ್ತೆ ಅಂದರೆ 20 ಲ್ಯಾಕ್ ಬರುತ್ತೆ. ಅದರ ಜೊತೆಗೆ ಪ್ರೀಮಿಯಂ 10% ಅಂತ ಹೇಳಿದರೆ 20 ಲ್ಯಾಕ್ ಮೇಲೆ 10% ಮಾಡಿದ್ರೆ ಪ್ರೀಮಿಯಂ ಆನ್ ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಡೇಟಾರ್ ಎಷ್ಟಿದೆ ಅಂತಂದರೆ 2 ಲ್ಯಾಕ್.
ಟು ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ ಎಷ್ಟು ಅಂದರೆ ಟೋಟಲ್ ಅಮೌಂಟ್ 22 lakh. ಬೀಯಿಂಗ್ ಅಮೌಂಟ್ ಡ್ಯೂ ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಫಸ್ಟ್ ಏನಂತ ಅಂದರೆ ಟೋಟಲ್ ಶೇರ್ ಕ್ಯಾಪಿಟಲ್ ಎಷ್ಟಿದೆ, ಅದ್ರ ಜೊತೆಗೆ ಪ್ರೀಮಿಯಂ ಅಮೌಂಟ್ ಎಷ್ಟಿದೆ, ಮತ್ತು ಅದನ್ನು ಯಾರಿಗೆ ಟ್ರಾನ್ಸ್ಫರ್ ಮಾಡಬೇಕು ಅಂತಂದರೆ ಟು ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ಸ್ ಹೋಲ್ಡರ್ಸ್ ಅಕೌಂಟ್ ಎಷ್ಟು ಅಂತಂದರೆ 22 lakh. ಅದಾದಮೇಲೆ ನೆಕ್ಸ್ಟು ಹೊಸದಾಗಿ ಇಶ್ಯೂ ಮಾಡ್ತಾ ಇದ್ದಾರೆ. ಯಾವುದೇ ಇಶ್ಯೂ ಮಾಡಬೇಕಂದ್ರೂ ಕೂಡ ಬ್ಯಾಂಕ್ ಅಕೌಂಟ್ ಬರುತ್ತೆ. ಫಸ್ಟು ಬ್ಯಾಂಕ್ ಅಕೌಂಟ್ ಡೆಟಾರ್ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಟು ಸೆಕ್ಯೂರಿಟಿ ಪ್ರೀಮಿಯಂ ಅಕೌಂಟ್. ಸೊ ಇಲ್ಲಿ ಬ್ಯಾಂಕ್ ಅಕೌಂಟ್ ಎಷ್ಟು ಅಂತಂದರೆ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಎಷ್ಟು ಅಂತ ಅಂದರೆ 5,000 ಈಕ್ವಿಟಿ ಶೇರ್ಸ್ ಆಫ್ ₹10 ಈಚ್. ಸೊ ಇಲ್ಲಿ 5,000 ಇಂಟು 100 ಮಾಡಿದ್ರೆ 5 lakh ಬರುತ್ತೆ. ಸೊ ಜೊತೆಗೆ ಸೆಕ್ಯೂರಿಟಿ ಪ್ರೀಮಿಯಂ 5 lakh ಮೇಲೆ 7.5% ಮಾಡಿದ್ರೆ ನಮಗೆ 37,500 ಬರುತ್ತೆ. ಸೊ 5 lakh ಇಂಟು 7.5% ಮಾಡಿದ್ರೆ ಇಲ್ಲಿ ನಮ್ಗೆ ಎಷ್ಟು ಬರುತ್ತೆ ಅಂದರೆ 37,500. ಸೊ ಇದನ್ನು ಇಶ್ಯೂ ಮಾಡ್ತಾ ಇದ್ದೀವಿ. ಟೋಟಲ್ ಅಮೌಂಟ್ ಎಷ್ಟು ಅಂತಂದರೆ 5,37,500 ಬೀಯಿಂಗ್ ಫ್ರೆಶ್ ಇಶ್ಯೂ ಆಫ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಟ್ ಪ್ರೀಮಿಯಂ. ಸೊ ಇಲ್ಲಿ ಬ್ಯಾಂಕ್ ಅಕೌಂಟು ಡೇಟಾ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟು ಸೆಕ್ಯೂರಿಟಿ ಪ್ರೀಮಿಯಂ ಅಕೌಂಟ್. ಸೊ ಇಲ್ಲಿ ಎಷ್ಟು ಅಂತಂದರೆ 5 lakh ಮತ್ತು 37,500. ಸೊ ಎರಡನ್ನ ಆ್ಯಡ್ ಮಾಡಿದ್ರೆ ನಮಗೆ 5,37,500 ಬರುತ್ತೆ. ಸೊ ಒಂದು ಇಲ್ಲಿ ಹೊಸದಾಗಿ ಬೀಯಿಂಗ್ ಫ್ರೆಶ್ ಇಶ್ಯೂ ಆಫ್ ಈಕ್ವಿಟಿ ಶೇರ್ ಅಟ್ ಪ್ರೀಮಿಯಂ ಅಂತ ರೀಸನ್ನ ಕೊಡಬೇಕು. ಅದಾದಮೇಲೆ ನೆಕ್ಸ್ಟ್ ಎಂಟ್ರಿ ಏನು ಬರುತ್ತೆ ಅಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೆಟಾರ್ ಟು ಕ್ಯಾಪಿಟಲ್ ರಿಡಂಪ್ಷನ್ ರೇಷಿಯೋ ರಿಸರ್ವ್ ಅಕೌಂಟ್ ಎಷ್ಟು ಅಂತಂದರೆ 15 lakh ಆ್ಯಂಡ್ 15 lakh ಬೀಯಿಂಗ್ ಡಿವಿಸಬಲ್ ಪ್ರಾಫಿಟ್ ಟ್ರಾನ್ಸ್ಫರ್ ಟು CRR. ಅದಾದಮೇಲೆ ನೆಕ್ಸ್ಟು ಸೆಕ್ಯೂರಿಟಿ ಪ್ರೀಮಿಯಂ ಅಕೌಂಟ್ ಟೋಟಲ್ ಎಷ್ಟು ಸೆಕ್ಯೂರಿಟಿ ಪ್ರೀಮಿಯಂ ಅಂತ ಅಂದರೆ ಸೊ ಇಲ್ಲಿ ಟೋಟಲ್ ಕಂಪ್ನಿನಲ್ಲಿ 1 lakh ಇದೆ. ಅದ್ರ ಜೊತೆಗೆ ಈಕ್ವಿಟಿ ಶೇರ್ ಜೊತೆ ಎಷ್ಟಿದೆ ಅಂತಂದರೆ 37,500. ಸೆಕ್ಯೂರಿಟಿ ಪ್ರೀಮಿಯಂ ಅಕೌಂಟ್ ಡೆಟಾರ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಎಷ್ಟು ಅಂತಂದರೆ ರಿಮೈನಿಂಗ್ ಅಮೌಂಟ್ 62,500 ಟು ಪ್ರೀಮಿಯಂ ಆನ್ ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ ಅಕೌಂಟ್. ಸೊ ನಾವು ಎಷ್ಟು ಪ್ರೀಮಿಯಂ ಕೊಡಬೇಕು ಅಂತಂದರೆ ಇಲ್ಲಿ ಟೋಟಲ್ ನಾವು ರಿಡಂಪ್ಷನ್ ಕೊಡಬೇಕಾಗಿರೋದು ರಿಡಂಪ್ಷನ್ ಆನ್ ಪ್ರಿಫರೆನ್ಸ್ ಶೇರ್ಸ್ಗೆ ಕೊಡಬೇಕಾಗಿರೋದು 2 lakh ಪ್ರೀಮಿಯಂ. ಸೊ 2 lakhಗೆ ಒಂದು ಸೆಕ್ಯೂರಿಟೀಸ್ ಪ್ರೀಮಿಯಮಲ್ಲಿ ಆಲ್ರೆಡಿ ಪ್ರಾಬ್ಲಮಲ್ಲಿ ಹೇಳಿದ್ದಾರೆ 1 lakh ಕಂಪ್ನಿನಲ್ಲಿತ್ತು. ಮತ್ತು ಈಕ್ವಿಟಿ ಶೇರ್ ಇಶ್ಯೂ ಮಾಡಬೇಕು ಅಂತಂದರೆ 30,500. ಇಲ್ಲಿ 1 lakh ಪ್ಲಸ್ 30,500 ಆಲ್ರೆಡಿ ಕಂಪ್ನಿನಲ್ಲಿ ಇರೋದು 1 lakh ಮತ್ತು 37,500 ಈಕ್ವಿಟಿ ಶೇರ್ನ ಇಶ್ಯೂ ಮಾಡಬೇಕಾದ್ರೆ ಜೊತೆಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಂದ ಇನ್ ರಿಮೈನಿಂಗ್ ಅಮೌಂಟನ್ನು ತೊಗೊಳ್ತಾ ಇದ್ದೀವಿ. ಎಷ್ಟು ಅಂತಂದರೆ 62,500 ಟು ಪ್ರೀಮಿಯಂ ಆನ್ ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ. ಟೋಟಲ್ 2 lakh ಅಕೌಂಟು. ಸೊ ಇದಾದಮೇಲೆ ನೆಕ್ಸ್ಟ್ ಫೈನಲ್ ಎಂಟ್ರಿ ಏನು ಬರುತ್ತೆ ಅಂದರೆ ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ ಡೆಟಾರ್ ಟು ಬ್ಯಾಂಕ್ ಅಕೌಂಟ್. ಅಂದರೆ ಟೋಟಲಾಗಿ ರಿಡಂಪ್ಷನ್ ಅಂತ ಅಂದರೆ ರೀಪೇಮೆಂಟ್ ಮಾಡ್ತಾ ಇದ್ದೀವಿ ಪ್ರಿಫರೆನ್ಸ್ ಶೇರ್ಸ್ಗೆ. ಸೊ ಎಷ್ಟು ಅಂತಂದರೆ 22 lakh. ಸೊ ಇಲ್ಲಿ ರಿಡಂಪ್ಷನ್ ಆನ್ ಆಫ್ ಎ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ ಅಕೌಂಟ್ ಡೆಟಾರ್ ಟು ಬ್ಯಾಂಕ್ ಅಕೌಂಟ್ 22 lakh. ಸೊ ಇಲ್ಲಿ ಫಸ್ಟ್ ಏನಂತ ಅಂದರೆ ಈ ಪ್ರಾಬ್ಲಮಲ್ಲಿ ಅಂದರೆ ಟೋಟಲ್ ಶೇರ್ ಕ್ಯಾಪಿಟಲ್ ಎಷ್ಟಿದೆ ಅಂತಂದರೆ 20 lakh. ಅದರ ಮೇಲೆ 10% ಸೆಕ್ಯೂರಿಟಿ ಪ್ರೀಮಿಯಂ. ಸೊ ಟೋಟಲ್ ನಾವು ಎಷ್ಟು ರಿಡಂಪ್ಷನ್ ಮಾಡಬೇಕು ಅಂದರೆ 22 lakh. ಸೊ ಈ ಒಂದು ಪರ್ಪಸ್ಸಿಂದ ನಾವು 5,000 ಈಕ್ವಿಟಿ ಶೇರ್ಸ್ನ 100 ಈಚ್ಗೆ ಇಶ್ಯೂ ಮಾಡಿದ್ದೀವಿ 5 lakh ಜೊತೆಗೆ 7.5% ಪ್ರೀಮಿಯಂ. ಟೋಟಲ್ ಎಷ್ಟಾಯಿತು ಅಂದರೆ 5,37,500. ಅದಾದಮೇಲೆ ನೆಕ್ಸ್ಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಅದಾದಮೇಲೆ ಟೋಟಲ್ ಸೆಕ್ಯೂರಿಟೀಸ್ ಪ್ರೀಮಿಯಂಗೆ ಎಷ್ಟು ಅಮೌಂಟ್ ಅಂತಂದರೆ ಒಂದು ಕಂಪನಿನಲ್ಲಿರೋ 1 lakh ಪ್ರೀಮಿಯಂ ಅಮೌಂಟ್ ಮತ್ತು ಈಕ್ವಿಟಿ ಶೇರ್ನ ಇಶ್ಯೂ ಮಾಡಬೇಕಾದ್ರೆ 37,500 ಕಲೆಕ್ಟ್ ಮಾಡಿದ್ದೀವಿ. ಜೊತೆಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಂದ 62,500 ಟೋಟಲ್ 2 lakhನ ಟು ಪ್ರೀಮಿಯಂ ಆನ್ ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಫೈನಲಿ ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ ಡೆಟಾರ್ ಟು ಬ್ಯಾಂಕ್ ಅಕೌಂಟ್ 22 lakh ಬೀಯಿಂಗ್ ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್. ಇದಿಷ್ಟನ್ನು ಕೂಡ 4 marks ಪ್ರಾಬ್ಲಮ್. ಅದಾದಮೇಲೆ ನೆಕ್ಸ್ಟು ಥರ್ಡ್ ಕ್ವಶನ್ನ ನೋಡೋಣ ಏನಿದೆ ಅಂತ. ನೀವು ವಿಡಿಯೋನ ನೋಡಬೇಕಾದ್ರೆ ಸೊ ಮೊಬೈಲ್ನ ನೀವು ಲ್ಯಾಂಡ್ಸ್ಕೇಪಲ್ಲಿಟ್ಟು ನೋಡಿ. ಎಸ್ ಆ್ಯಂಡ್ ಇಲ್ಲಿ ಥರ್ಡ್ ಕ್ವಶನ್ ಏನಂತ ನೋಡೋಣ. ಫ್ರಮ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ಕ್ಯಾಲ್ಕುಲೇಟ್ ದ ಪರ್ಚೇಸ್ ಕನ್ಸಿಡರೇಷನ್ ಆ್ಯಂಡ್ ಪಾಸ್ ಓಪನಿಂಗ್ ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಟ್ರಾನ್ಸ್ಫರಿ ಕಂಪನಿ. ಸೊ ಏನಂತಂದರೆ ವ್ಯಾಲ್ಯೂ ಆಫ್ ಅಸೆಟ್ ಆಸ್ ಪರ್ ದ ಬ್ಯಾಲೆನ್ಸ್ ಶೀಟ್ 75 lakh ಇದೆ. ಅಗ್ರೀಡ್ ವ್ಯಾಲ್ಯೂ ಆಫ್ ಅಸೆಟ್ ಟೇಕನ್ ಓವರ್ 57,50,000 and liabilities as per the balance sheet 28 lakh ಇದೆ and liabilities not taken over 50,000.
ಪರ್ಚೇಸ್ ಕನ್ಸಿಡರೇಷನ್ ಟು ಬಿ ಡಿಸ್ಚಾರ್ಜ್ಡ್ ಇನ್ ಈಕ್ವಿಟಿ ಶೇರ್ಸ್ ಆಫ್ ರುಪೀಸ್ 100 ಈಚ್ ಅಂತ ಇದೆ. ಸೊ ಇದನ್ನು ನಾವು ಫಸ್ಟ್ ಏನಂತಂದರೆ ಫಸ್ಟ್ ನಾವು ಪರ್ಚೇಸ್ ಕನ್ಸಿಡರೇಷನ್ನ ಮಾಡಬೇಕು. ಅದಕ್ಕೆ ಕ್ಯಾಲ್ಕುಲೇಷನ್ ಆಫ್ ಪರ್ಚೇಸ್ ಕನ್ಸಿಡರೇಷನ್. ಇಲ್ಲಿ ಅಸೆಟ್ ಟೇಕನ್ ಓವರ್ ಅಟ್ ಅಗ್ರೀಡ್ ವ್ಯಾಲ್ಯೂಡ್ ಎಷ್ಟು ಅಂತಂದರೆ ಅಗ್ರೀಡ್ ವ್ಯಾಲ್ಯೂ ಆಫ್ ಅಸೆಟ್ ಟೇಕನ್ ಓವರ್ ಎಷ್ಟಿದೆ ಅಂತಂದರೆ 57,50,000 ಇದೆ. ಸೊ ಇಲ್ಲಿ 57,50,000 ಲಯಬಿಲಿಟೀಸ್ ಟೇಕನ್ ಓವರ್ನ ಲೆಸ್ ಮಾಡಬೇಕು. ಇಲ್ಲಿ ಲಯಬಿಲಿಟೀಸ್ ಟೇಕನ್ ಓವರ್ ಎಷ್ಟಿದೆ ಅಂತಂದರೆ ಲಯಬಿಲಿಟೀಸ್ ಆಸ್ ಪರ್ ಬ್ಯಾಲೆನ್ಸ್ ಶೀಟ್ ಎಷ್ಟಿದೆ ಅಂತಂದರೆ 28 lakh ಇದೆ. ಸೊ ಅದರಲ್ಲಿ 50,000ನ ಅವರು ತೊಗೊಂಡಿಲ್ಲ. ಲಯಬಿಲಿಟೀಸ್ ನಾಟ್ ಟೇಕನ್ ಓವರ್ 50,000. ಸೊ ಇಲ್ಲಿ ಟೋಟಲ್ ಅಲ್ಲಿಗೆ ಎಷ್ಟಾಯಿತು ಅಂದರೆ 27,50,000 ಆಯಿತು. 57,50,000 27,50,000 ಲೆಸ್ ಮಾಡಿದ್ರೆ ಪರ್ಚೇಸ್ ಕನ್ಸಿಡರೇಷನ್ ಅಮೌಂಟ್ ಎಷ್ಟಾಗುತ್ತೆ ಅಂದರೆ 30 lakh ಆಗುತ್ತೆ. ಸೊ ಇದನ್ನು ನಾವು ಡಿಸ್ಚಾರ್ಜ್ ಮಾಡಬೇಕು. ಡಿಸ್ಚಾರ್ಜ್ ಆಫ್ ಪರ್ಚೇಸ್ ಕನ್ಸಿಡರೇಷನ್ ಏನು ಹೇಳಿದ್ದಾರೆ ಅಂತಂದರೆ ಪರ್ಚೇಸ್ ಕನ್ಸಿಡರೇಷನ್ ಟು ಬಿ ಡಿಸ್ಚಾರ್ಜ್ಡ್ ಇನ್ ಈಕ್ವಿಟಿ ಶೇರ್ಸ್ ಆಫ್ ರುಪೀಸ್ 100 ಈಚ್ ಇನ್ ದ ಫಾರ್ಮ್ ಆಫ್ ಈಕ್ವಿಟಿ ಶೇರ್ಸ್. ಅಂದರೆ ಇಲ್ಲಿ 30 lakhನ ಡಿವೈಡೆಡ್ ಬೈ 100 ಮಾಡಿದ್ರೆ ನಮಗೆ 30,000 ಈಕ್ವಿಟಿ ಶೇರ್ಸ್ ಆಫ್ ರುಪೀಸ್ 100 ಈಚ್ ಸಿಗುತ್ತೆ. ಸೊ ಇಲ್ಲಿ 30 lakh ಡಿವೈಡೆಡ್ ಬೈ 100 ಮಾಡಿದ್ರೆ ನಮಗೆ ಎಷ್ಟು ಅಂತಂದರೆ 30,000 ಈಕ್ವಿಟಿ ಶೇರ್ಸ್ ಆಫ್ ರುಪೀಸ್ 100 ಈಚ್ ಆಗುತ್ತೆ. ಇದನ್ನು ನಾವು ಜರ್ನಲ್ ಎಂಟ್ರೀಸಲ್ಲಿ ಟ್ರಾನ್ಸ್ಫರಿ ಕಂಪನಿ ಜರ್ನಲ್ ಎಂಟ್ರೀಸಲ್ಲಿ ತೋರಿಸ್ಬೇಕು. ಓಪನ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಟ್ರಾನ್ಸ್ಫರಿ ಕಂಪನಿ. ಸೊ ಇಲ್ಲಿ ಏನಂತಂದರೆ ಪರ್ಟಿಕ್ಯುಲರ್ ಲೆಡ್ಜರ್ ಫೋಲಿಯೋ ಆ್ಯಂಡ್ ಡೆಬಿಟ್ ಅಮೌಂಟ್ ಆ್ಯಂಡ್ ಕ್ರೆಡಿಟ್ ಅಮೌಂಟ್. ಸೊ ಇಲ್ಲಿ ಫಸ್ಟ್ ಏನಂತ ಅಂದರೆ ಬಿಸ್ನೆಸ್ ಪರ್ಚೇಸ್ ಅಕೌಂಟ್ ಡೇಟಾ ಟು ಲಿಕ್ವಿಡೇಟರ್ಸ್ ಆಫ್ ಟ್ರಾನ್ಸ್ಫರಿ ಕಂಪನಿ ಅಕೌಂಟ್. ಎಷ್ಟು ಬಿಸ್ನೆಸ್ ಪರ್ಚೇಸ್ ಅಂತಂದರೆ ಇಲ್ಲಿ 30 lakh ಇದೆ. ಬೀಯಿಂಗ್ ಪರ್ಚೇಸ್ ಕನ್ಸಿಡರೇಷನ್ ಅಮೌಂಟ್ ಡ್ಯೂ. ಸೊ ಟೋಟಲ್ 30 lakh ಡೆಬಿಟ್ ಆ್ಯಂಡ್ 30 lakh ಕ್ರೆಡಿಟ್. ಆ್ಯಂಡ್ ನೆಕ್ಸ್ಟ್ ಏನು ಅಮೌಂಟ್ ಬರುತ್ತೆ ಅಂದರೆ ಲಿಕ್ವಿಡೇಟರ್ಸ್ ಆಫ್ ಟ್ರಾನ್ಸ್ಫರಿ ಕಂಪನಿ ಅಕೌಂಟ್ ಡೇಟಾ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್. ಸೊ ಇಲ್ಲಿ ಲಿಕ್ವಿಡೇಟರ್ಸಿಂದ ಈಕ್ವಿಟಿ ಶೇರ್ ಕ್ಯಾಪಿಟಲ್ಗೆ ಎಷ್ಟು ಅಮೌಂಟನ್ನು ಈಕ್ವಿಟಿ ಶೇರ್ ಕ್ಯಾಪಿಟಲ್ಗೆ ಎಷ್ಟು ಅಮೌಂಟನ್ನು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ ಅಂತಂದರೆ 30 lakh ಬೀಯಿಂಗ್ ಡಿಸ್ಚಾರ್ಜ್ ಆಫ್ ಪರ್ಚೇಸ್ ಕನ್ಸಿಡರೇಷನ್. ಅದಾದಮೇಲೆ ನೆಕ್ಸ್ಟು ಯಾವುದು ಅಂತಂದರೆ ಟೋಟಲ್ ಅಸೆಟ್ ಅಕೌಂಟ್ ಡೇಟಾ ಟು ಲಯಬಿಲಿಟೀಸ್ ಅಕೌಂಟ್ ಟು ಬಿಸ್ನೆಸ್ ಪರ್ಚೇಸ್ ಅಕೌಂಟ್. ಇಲ್ಲಿ ಟೋಟಲ್ ಅಸೆಟ್ ಅಕೌಂಟ್ ಎಷ್ಟಿದೆ ಅಂತಂದರೆ ಅಸೆಟ್ ಟೇಕನ್ ಓವರ್ ಎಷ್ಟಿದೆ ಅಂತಂದರೆ 57,50,000 ಇದೆ. ಆ್ಯಂಡ್ ಟು ಲಯಬಿಲಿಟೀಸ್ ಎಷ್ಟಿದೆ ಅಂತಂದರೆ 27,50,000. ಆ್ಯಂಡ್ ಟು ಬಿಸ್ನೆಸ್ ಪರ್ಚೇಸ್ ಅಕೌಂಟ್ ಪರ್ಚೇಸ್ ಕನ್ಸಿಡರೇಷನ್ ಎಷ್ಟಿದೆ ಅಂತಂದರೆ 30 lakh. ಸೊ ಬೀಯಿಂಗ್ ಇನ್ಕಾರ್ಪೊರೇಷನ್ ಆಫ್ ಅಸೆಟ್ ಆ್ಯಂಡ್ ಲಯಬಿಲಿಟೀಸ್. ಸೊ ಈ ಥರ ಒಂದು ಎಂಟ್ರಿನ ಟ್ರಾನ್ಸ್ಫರ್ ಮಾಡ್ತೀವಿ. ಫಸ್ಟು ಅಸೆಟ್ ಟೇಕನ್ ಓವರ್ ಎಷ್ಟಾಗಿದೆ ಅದರಲ್ಲಿ ಲಯಬಿಲಿಟೀಸ್ ಟೇಕ್ ಓವರ್ನ ಲೆಸ್ ಮಾಡಿದ್ರೆ ಉಳಿದಿರೋ ಅಮೌಂಟನ್ನ ಪರ್ಚೇಸ್ ಕನ್ಸಿಡರೇಷನ್ ಆಗಿ ಕನ್ಸಿಡರ್ ಮಾಡ್ತೀವಿ. ಅದಾದಮೇಲೆ ಡಿಸ್ಚಾರ್ಜ್ ಆಫ್ ಪಿ ಸಿ ಅಂದರೆ ಇಲ್ಲೇ ಪ್ರಾಬ್ಲಮಲ್ಲಿ ಹೇಳಿದ್ದಾರೆ ಈಕ್ವಿಟಿ ಶೇರ್ಸ್ ಆಫ್ ರುಪೀಸ್ 100 ಈಚ್ ಅಂತ ನಾವು ಡಿಸ್ಚಾರ್ಜ್ ಮಾಡಬೇಕು. ಇಲ್ಲಿ ಟೋಟಲ್ ಎಷ್ಟು ಅಮೌಂಟ್ ಇದೆ ಅಂತಂದರೆ 30 lakh ಡಿವೈಡೆಡ್ ಬೈ 100 ಈಚ್ ಅಂತ ಅಂದರೆ 30,000 ಈಕ್ವಿಟಿ ಶೇರ್ಸ್ ಆಫ್ ರುಪೀಸ್ 100 ಈಚ್. ಓಪನಿಂಗ್ ಎಂಟ್ರೀಸ್ ದ ಬುಕ್ಸ್ ಆಫ್ ಟ್ರಾನ್ಸ್ಫರಿ ಕಂಪನಿಗೆ ಒಂದು ಬಿಸ್ನೆಸ್ ಪರ್ಚೇಸ್ ಅಕೌಂಟ್ ಟು ಲಿಕ್ವಿಡೇಟರ್ಸ್ ಕಂಪನಿ ಅಕೌಂಟ್ ಈ ಒಂದು ಪರ್ಚೇಸ್ ಕನ್ಸಿಡರೇಷನ್ನ ಅಮೌಂಟನ್ನ ಬರೀಬೇಕು 30 lakh. ಆ್ಯಂಡ್ ಲಿಕ್ವಿಡೇಟರ್ಸ್ ಆಫ್ ಟ್ರಾನ್ಸ್ಫರಿ ಕಂಪನಿ ಅಕೌಂಟ್ ಡೇಟಾ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಸೇಮ್ 30 lakh. ಲಿಕ್ವಿಡೇಟರ್ಸ್ಗೆ ಎಷ್ಟು ಅಂದರೆ 30 lakh ಅದನ್ನು ಈಕ್ವಿಟಿ ಶೇರ್ ಕ್ಯಾಪಿಟಲ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ವಿ. ಆ್ಯಂಡ್ ಲಾಸ್ಟ್ ಫೈನಲ್ ಎಂಟ್ರಿ ಏನಂದರೆ ಟೋಟಲ್ ಅಸೆಟ್ ಅಕೌಂಟ್ ಎಷ್ಟಿದೆ ಅಂತಂದರೆ 57,50,000. ಅದಕ್ಕೆ ನಾವೇನು ಅಂತಂದರೆ ಟು ಲಯಬಿಲಿಟೀಸ್ ಅಕೌಂಟ್ 27,50,000 ಇದೆ. ಆ್ಯಂಡ್ ಟು ಬಿಸ್ನೆಸ್ ಪರ್ಚೇಸ್ ಅಕೌಂಟ್ 30 lakh ಇದೆ. ಸೊ ಈ ಒಂದು ಪ್ರಾಬ್ಲಮ್ ಯಾವುದಂತಂದರೆ ಮರ್ಜರ್ಸ್ ಆ್ಯಂಡ್ ಅಕ್ವಿಸಿಷನ್ ಆಫ್ ಕಂಪನಿ ಇಲ್ಲಿ ಕೇಳಿರೋವಂಥ ಪ್ರಾಬ್ಲಮ್ನು 4 ಮಾರ್ಕ್ಸಿಗೆ. ಆ್ಯಂಡ್ ನೆಕ್ಸ್ಟ್ ಪ್ರಾಬ್ಲಮ್ನ ನೋಡೋಣ. ಆ್ಯಂಡ್ ಇಲ್ಲಿ 4th ಕ್ವಶನ್ ಏನಂತಂದರೆ ಫಾಸ್ಟ್ ಗ್ರೋ ಲಿಮಿಟೆಡ್ ರಿಸಾರ್ಟೆಡ್ ಟು ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ದ ಸ್ಕೀಮ್ ಈಸ್ ಹ್ಯಾಸ್ ಹ್ಯಾಂಡರ್. ಏನಂತಂದರೆ 50,000 ಈಕ್ವಿಟಿ ಶೇರ್ಸ್ ಆಫ್ ರುಪೀಸ್ 10 each ಫುಲ್ಲಿ ಪೇಯ್ಡ್ ಟು ಬಿ ಕನ್ವರ್ಟೆಡ್ ಇಂಟು 25,000 ಈಕ್ವಿಟಿ ಶೇರ್ಸ್ ಆಫ್ ರುಪೀಸ್ 5 each ಫುಲ್ಲಿ ಪೇಯ್ಡ್. And next one is 5,000 10% preference shares of rupees 100 each fully paid to be converted into 50,000 equity shares of rupees 5 each fully paid. And ಅದಾದಮೇಲೆ ಥರ್ಡ್ ಎಂಟ್ರಿ ಅಂತಂದರೆ 15% ಡಿಬೆಂಚರ್ ಆಫ್ ರುಪೀಸ್ 1,000 ಈಚ್ ಟು ಬಿ ಡಿಸ್ಚಾರ್ಜೆಡ್ ಬೈ ದ ಇಶ್ಯೂ ಆಫ್ ದ 75,000 ಈಕ್ವಿಟಿ ಶೇರ್ಸ್ ಆಫ್ ರುಪೀಸ್ 5 each fully paid. The amount so available be appropriated to write of the following. Profit and loss account debit balance ಎಷ್ಟಿದೆ ಅಂತಂದರೆ 3,50,000 that means profit. and ಗುಡ್ವಿಲ್ ಎಷ್ಟಿದೆ ಅಂತಂದರೆ 1,50,000 ಆ್ಯಂಡ್ ಪ್ಲಾಂಟ್ ಆ್ಯಂಡ್ ಮಷಿನರಿ 2 lakh ಇದೆ. ಪಾಸ್ ದ ನೆಸೆಸರಿ ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಫಾಸ್ಟ್ ಗ್ರೋ ಕಂಪನಿ ಲಿಮಿಟೆಡ್. ಅಂದರೆ ಈ ಕಂಪನಿ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಆಫ್ ಕಂಪನಿ ಈ ಚಾಪ್ಟರಿಂದ ಬಂದಿರೋ ಕ್ವಶನ್ಸ್ ಇದು. ಸೊ ಇಲ್ಲಿ ಕಂಪನಿನ ರೀಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಏನು ಸ್ಕೀಮ್ ಅಂತ ನೋಡೋಣ ಆನ್ಸರಲ್ಲಿ. ಫಾಸ್ಟ್ ಗ್ರೋ ಲಿಮಿಟೆಡ್ ಆ್ಯಂಡ್ ಜರ್ನಲ್ ಎಂಟ್ರೀಸ್ ಏನಂತ ಅಂದರೆ ಫಸ್ಟ್ ಇಲ್ಲಿ ಓಲ್ಡ್ ಎಷ್ಟಿದೆ ಅಂತಂದರೆ ಈಕ್ವಿಟಿ ಶೇರ್ ಕ್ಯಾಪಿಟಲ್
ಫಸ್ಟ್ ಓಲ್ಡ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಎಷ್ಟಿದೆ ಅಂದರೆ 50,000 ಈಕ್ವಿಟಿ ಶೇರ್ಸ್ ಆಫ್ ರುಪೀಸ್ 10 ಈಚ್ ಅಂತ ಅಂದರೆ 5 ಲ್ಯಾಕ್ ಇದೆ. ಸೊ ಈಕ್ವಿಟಿ ಶೇರ್ 50,000 ಇಂಟು 10 ಈಚ್ ಮಾಡಿದ್ರೆ ನಮಗೆ 5 ಲ್ಯಾಕ್ ಬರುತ್ತೆ. ಅದನ್ನು ಎಷ್ಟು ರೆಡ್ಯೂಸ್ ಮಾಡ್ತಾ ಇದ್ದಾರೆ ನೀವು ಅಂದರೆ 25,000 ಇಂಟು 5, 25,000 ಈಕ್ವಿಟಿ ಶೇರ್ಸ್ ಇಂಟು 5 rupees ಈಚ್. ಸೊ ಇಲ್ಲಿ ಏನಂತಂದರೆ ಓಲ್ಡ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಟಾರ್ 5 ಲ್ಯಾಕ್ ಟು ನ್ಯೂ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ 1,25,000 ಆ್ಯಂಡ್ ರಿಮೈನಿಂಗ್ ಅಮೌಂಟನ್ನು ಟು ಕ್ಯಾಪಿಟಲ್ ರಿಡಕ್ಷನ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ. ಎಷ್ಟು ಅಂತಂದರೆ 3,75,000. ಸೊ ಇಲ್ಲಿ ಓಲ್ಡ್ ಶೇರ್ಸ್ ಎಷ್ಟಿದೆ ಅಂತಂದರೆ 50,000 ಇಂಟು 10 ಈಚ್ ಅಂತಂದರೆ 5 ಲ್ಯಾಕ್ ಆ್ಯಂಡ್ ನ್ಯೂ ಶೇರ್ಸ್ ಬಂದು 25,000 ಇಂಟು 5 ಈಚ್ ಅಂದರೆ 1,25,000. ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಎಷ್ಟಿದೆ ಅಂತಂದರೆ 3,75,000. ಅದಾದ್ಮೇಲೆ ಸೆಕೆಂಡ್ ಎಂಟ್ರಿ ಏನು ಹೇಳ್ತಾರೆ ಅಂದರೆ ಇಲ್ಲಿ ಫಸ್ಟ್ ಎಂಟ್ರಿ ನಮಗೆ ಕ್ಲಿಯರ್ ಆಯಿತು. ಆ್ಯಂಡ್ ಸೆಕೆಂಡ್ ಎಂಟ್ರಿ ಏನಂತ ಅಂದರೆ 5,000 10% ಪ್ರಿಫರೆನ್ಸ್ ಶೇರ್ಸ್ of rupees 100 each fully paid to be converted into 50,000 equity shares of rupees 5 each. ಅಂದರೆ ಇಲ್ಲಿ ಪ್ರಿಫರೆನ್ಸ್ ಶೇರ್ಸ್ನ ಈಕ್ವಿಟಿ ಶೇರ್ಸ್ಗೆ ಕನ್ವರ್ಟ್ ಮಾಡ್ತಾ ಇದ್ದಾರೆ. ಸೊ ಪ್ರಿಫರೆನ್ಸ್ ಶೇರ್ಸ್ ಎಷ್ಟಿದೆ ಅಂತಂದರೆ 5,000 ಪ್ರಿಫರೆನ್ಸ್ ಶೇರ್ಸ್ rupees 100 each ಅಂದರೆ 5,000 ಪ್ರಿಫರೆನ್ಸ್ ಶೇರ್ಸ್ rupees 100 each ಅಂತ ಅಂದರೆ 5 ಲ್ಯಾಕ್ ಇದೆ. ಅದನ್ನು ಟು ನ್ಯೂ ಈಕ್ವಿಟಿ ಶೇರ್ ಕ್ಯಾಪಿಟಲ್ಗೆ ಎಷ್ಟು ಅಂತಂದರೆ ಇಲ್ಲಿ ಕೊಟ್ಟಿದೆ ನೋಡಿ 50,000 ಈಕ್ವಿಟಿ ಶೇರ್ಸ್ rupees 5 ಈಚ್ಗೆ ಕನ್ವರ್ಟ್ ಮಾಡ್ತಾ ಇದ್ದಾರೆ. ಟೋಟಲ್ ಎಷ್ಟು ಅಂತಂದರೆ 2,50,000. ಈ 5 ಲ್ಯಾಕಲ್ಲಿ 2,50,000 ಈಕ್ವಿಟಿ ಶೇರ್ ಕ್ಯಾಪಿಟಲ್ ಆ್ಯಂಡ್ ರಿಮೈನಿಂಗ್ 2,50,000ನ ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ. ಬೀಯಿಂಗ್ ಏನಂತಂದರೆ 10% ಪ್ರಿಫರೆನ್ಸ್ ಶೇರ್ಸ್ ಕನ್ವರ್ಟೆಡ್ ಇಂಟು 50,000 ಈಕ್ವಿಟಿ ಶೇರ್ಸ್ ಆಫ್ rupees 5 each. ಸೊ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಟಾರ್ 5 ಲ್ಯಾಕ್ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ನ್ಯೂ 2,50,000 ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ 2,50,000. ಬೀಯಿಂಗ್ 10% ಪ್ರಿಫರೆನ್ಸ್ ಶೇರ್ ಕನ್ವರ್ಟೆಡ್ ಇಂಟು 50,000 ಈಕ್ವಿಟಿ ಶೇರ್ಸ್ ಆಫ್ rupees 5 each. ಅದಾದಮೇಲೆ ನೆಕ್ಸ್ಟು ಸೆಕೆಂಡ್ ಎಂಟ್ರಿನೂ ಆಯಿತು. ಆ್ಯಂಡ್ ಥರ್ಡ್ ಎಂಟ್ರಿ ಏನಂತ ಅಂದರೆ 15% ಡಿಬೆಂಚರ್ ಆಫ್ rupees 1,000 ಈಚ್ ಟು ಬಿ ಡಿಸ್ಚಾರ್ಜೆಡ್ ಬೈ ದ ಇಶ್ಯೂ ಆಫ್ 75,000 ಈಕ್ವಿಟಿ ಶೇರ್ಸ್ ಆಫ್ rupees 5 each. ಅಂದರೆ ಇಲ್ಲಿ 500,000 rupees ಡಿಬೆಂಚರ್ನ 75 ಈಕ್ವಿಟಿ ಶೇರ್ಸ್ ಆಫ್ rupees 5 ಈಚ್ಗೆ ಕನ್ವರ್ಟ್ ಮಾಡ್ತಾ ಇದ್ದಾರೆ, ಅವ್ರು ಡಿಸ್ಚಾರ್ಜ್ ಮಾಡ್ತಾ ಇದ್ದಾರೆ. ಸೊ ಆವಾಗ ಏನು ಎಂಟ್ರಿ ಬರುತ್ತೆ ಅಂದರೆ 500. ಸೊ ಡಿಬೆಂಚರ್ ಎಷ್ಟಿದೆ ಅಂದರೆ 500 ಡಿಬೆಂಚರ್, 1 ಡಿಬೆಂಚರ್ ಬಂದು 1,000. ಸೊ 5 ಲ್ಯಾಕ್ ಆಗುತ್ತೆ. ಡಿಬೆಂಚರ್ ಅಕೌಂಟ್ ಡೇಟಾ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಎಷ್ಟು ಅಂತ ಅಂದರೆ 75,000 ಈಕ್ವಿಟಿ ಶೇರ್ ಇಂಟು 5 rupees ಅಂತ ಅಂದರೆ ಅಲ್ಲಿಗೆ ನಮಗೆ 3,75,000 ಬರುತ್ತೆ. ಟು ಇನ್ ರಿಮೈನಿಂಗ್ ಅಮೌಂಟನ್ನ ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ 1,25,000ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ. ಬೀಯಿಂಗ್ 15% ಡಿಬೆಂಚರ್ ಕನ್ವರ್ಟೆಡ್ ಇಂಟು 75,000 ಈಕ್ವಿಟಿ ಶೇರ್ಸ್ 75,000 ಈಕ್ವಿಟಿ ಶೇರ್ಸ್ ಆಫ್ rupees 5 each. ಸೊ ಎಷ್ಟು ಅಂತ ಅಂದರೆ 5 ಲ್ಯಾಕು, ಇಲ್ಲಿ 3,75,000 ಈಕ್ವಿಟಿ ಶೇರ್ ಕ್ಯಾಪಿಟಲ್ಗೆ ಆ್ಯಂಡ್ ರಿಮೈನಿಂಗ್ ಬ್ಯಾಲೆನ್ಸು 1,25,000ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ. ಆ್ಯಂಡ್ ನೆಕ್ಸ್ಟ್ ಏನಂತ ಅಂದರೆ ಫೋರ್ತ್ ಎಂಟ್ರಿ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್. ಸೊ ಇವಾಗ ಕ್ಯಾಪಿಟಲ್ ರಿಡಕ್ಷನ್ ಎಷ್ಟಾಗುತ್ತೆ ಅಂದರೆ 3,75,000 ಪ್ಲಸ್ 2,50,000 ಪ್ಲಸ್ 1,25,000 ಟೋಟಲ್ ಮಾಡಿದ್ರೆ ನಮಗೆ ಕ್ಯಾಪಿಟಲ್ ರಿಡಕ್ಷನ್ 7,50,000 ಆಗುತ್ತೆ. ಸೊ ಈ 7,50,000ಗೆ ಕಂಪನಿಲಿ ಏನೇನು ಅಸೆಟ್ಸ್ ಇದೆ ಅಂತಂದರೆ ಫಸ್ಟ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಎಷ್ಟಿದೆ ಅಂದರೆ 3,50,000 ಆ್ಯಂಡ್ ಟು ಗುಡ್ ವಿಲ್ ಅಕೌಂಟ್ 1,50,000 ಆ್ಯಂಡ್ ಟು ಪ್ಲಾಂಟ್ ಆ್ಯಂಡ್ ಮಷಿನರಿ ಅಕೌಂಟ್ 2 ಲ್ಯಾಕ್ ಆಗುತ್ತೆ. ಸೊ ಟೋಟಲ್ ಮಾಡಿದ್ರೆ ನಮಗೆ 7 ಲ್ಯಾಕ್ ಆಗುತ್ತೆ. ಇನ್ ರಿಮೈನಿಂಗ್ ಅಮೌಂಟನ್ನು ಟು ಕ್ಯಾಪಿಟಲ್ ರಿಸರ್ವ್ಸ್ ಅಕೌಂಟ್ 50,000 ಅಂದರೆ ಈ ಮೂರನ್ನು ಟೋಟಲ್ ಮಾಡಿದ್ರೆ ನಮಗೆ 7 ಲ್ಯಾಕ್ ಆಗುತ್ತೆ. ಸೊ ಇನ್ ರಿಮೈನಿಂಗ್ 50,000 ಟು ಕ್ಯಾಪಿಟಲ್ ರಿಸರ್ವ್ ಅಕೌಂಟ್ 50,000 ಅಂತ ತೋರಿಸಿದೆ. ಸೊ ಈ ರೀತಿಯಾಗಿ ನಾವು ಒಂದು ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಕಂಪನಿ ಪ್ರಾಬ್ಲಮ್ನ ಮಾಡ್ತೀವಿ. ಸೊ ಇಲ್ಲಿ ಫಸ್ಟು ಒಂದೊಂದು ಎಂಟ್ರಿನೇ ನೀವು ಕ್ಲಿಯರ್ ಮಾಡ್ತಾ ಹೋಗಿ ಈಕ್ವಿಟಿ ಶೇರ್ಸಿಂದ ಎಷ್ಟಿರೋದನ್ನು ಎಷ್ಟು ಕನ್ವರ್ಟ್ ಮಾಡ್ತಿದ್ದಾರೆ ಆ್ಯಂಡ್ ರಿಮೈನಿಂಗ್ ಅಮೌಂಟನ್ನು ಕ್ಯಾಪಿಟಲ್ ರಿಡಕ್ಷನ್ಗೆ ಸೆಂಡ್ ಮಾಡಿ. ಆ್ಯಂಡ್ ಅದೇ ರೀತಿ ಸೆಕೆಂಡ್ ಒನ್ ಪ್ರಿಫರೆನ್ಸ್ ಶೇರ್ಸ್ 5 ಲ್ಯಾಕ್ ಇರೋದನ್ನು 5,005 rupees ಆಗಿ ಈಕ್ವಿಟಿ ಶೇರ್ಸ್ಗೆ ಕನ್ವರ್ಟ್ ಮಾಡ್ತಿದ್ದಾರೆ ಆ್ಯಂಡ್ ರಿಮೈನಿಂಗ್ 2,50,000ನ ಕ್ಯಾಪಿಟಲ್ ರಿಡಕ್ಷನ್ಗೆ. ಅದೇ ರೀತಿ ಡಿಬೆಂಚರ್ 500 ಡಿಬೆಂಚರ್ ಆಫ್ rupees 1,000 ಈಚ್ 5 ಲ್ಯಾಕನ್ನು ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟಿಗೆ ರೆಡ್ಯೂಸ್ ಮಾಡ್ತಾ ಇದ್ದಾರೆ ಅಥವಾ ಡಿಸ್ಚಾರ್ಜ್ ಮಾಡ್ತಾ ಇದ್ದಾರೆ. ಎಷ್ಟು ಅಂತಂದರೆ 75,000 ಈಕ್ವಿಟಿ ಶೇರ್ಸ್ ಆಫ್ rupees 5 ಈಚ್ ಅಂದರೆ 3,75,000 ಆಗುತ್ತೆ. ಆ್ಯಂಡ್ ರಿಮೈನಿಂಗ್ ಬ್ಯಾಲೆನ್ಸ್ ವಿ ಹ್ಯಾವ್ ಟು ಸೆಂಡ್ ದ ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ 1,25,000. ಆಫ್ಟರ್ ದಟ್ ಅದಾದಮೇಲೆ ನೆಕ್ಸ್ಟ್ ಫೈನಲಿ ಕ್ಯಾಪಿಟಲ್ ರಿಡಕ್ಷನ್ ಟೋಟಲ್ ಮಾಡಿ ಎಷ್ಟಿದೆ ಅಂತ 3,75,000 2,50,000 1,25,000ನ ಟೋಟಲ್ ಮಾಡಿದ್ರೆ ವಿ ವಿಲ್ ಗೆಟ್ ಟೋಟಲ್ 7,50,000. ಅದರಲ್ಲಿ ಕಂಪನಿನಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ 3,50,000 ಇದೆ ಆ್ಯಂಡ್ ಗುಡ್ ವಿಲ್ 1,50,000 ಇದೆ ಆ್ಯಂಡ್ ನೆಕ್ಸ್ಟು ಪ್ಲಾಂಟ್ ಆ್ಯಂಡ್ ಮಷಿನರಿ ಎಷ್ಟಿದೆ ಅಂತಂದರೆ 2 ಲ್ಯಾಕ್ ಇದೆ. ಸೊ ಇದನ್ನು ಇಷ್ಟನ್ನು ಟೋಟಲ್ ಮಾಡಿದ್ರೆ ನಮಗೆ 7 ಲ್ಯಾಕ್ ಬರುತ್ತೆ. ಇನ್ 50,000ನ ಟು ಕ್ಯಾಪಿಟಲ್ ರಿಸರ್ವ್ ಅಕೌಂಟಿಗೆ
ಕೊಡ್ತಾ ಇದೆ. ಸೊ ಈ ರೀತಿಯಾಗಿ ಒಂದು ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಪ್ರಾಬ್ಲಮ್ನ ಮಾಡ್ತೀವಿ. ಅದಾದಮೇಲೆ ನೆಕ್ಸ್ಟ್ ಕ್ವಶನ್ ನೋಡೋಣ. ಫಿಫ್ತ್ ಕ್ವಶನ್ ಏನಿದೆ ಅಂತಂದರೆ, ರೈಟ್ ಎ ನೋಟ್ ಆನ್ ಕ್ಲೌಡ್ ಬೇಸ್ಡ್ ಅಕೌಂಟಿಂಗ್ ಬಗ್ಗೆ ಥಿಯರಿ ಕ್ವಶನ್ ಕೇಳಿದ್ದಾರೆ. ಅಂದರೆ ಇದು ಲಾಸ್ಟ್ ಚಾಪ್ಟರ್. ಸೊ ಎಮರ್ಜಿಂಗ್ ಅಕೌಂಟಿಂಗ್ ಟ್ರೆಂಡ್ಸಲ್ಲಿದೆ. ಏನಂತಂದರೆ ಕ್ವಶನು ಆನ್ಸರ್ ನೋಡೋಣ. ಕ್ಲೌಡ್ ಬೇಸ್ಡ್ ಅಕೌಂಟಿಂಗ್ ಸಾಫ್ಟ್ವೇರ್ ಈಸ್ ಬೇಸ್ಡ್ ಇನ್ ದ ಕ್ಲೌಡ್ ರಾದರ್ ದೆನ್ ದ ಇನ್ಸ್ಟಾಲ್ಡ್ ಆನ್ ಯುವರ್ ಡೆಸ್ಕ್ಟಾಪ್ ಆರ್ ಮ್ಯಾನ್ಯುವಲಿ ಮೇಂಟೈನ್ ಇನ್ ಲೆಡ್ಜರ್ ಆ್ಯಂಡ್ ಜರ್ನಲ್ ಅಕೌಂಟ್. ಸೊ ಅಡ್ವಾಂಟೇಜಸ್ ಆಫ್ ಕ್ಲೌಡ್ ಬೇಸ್ಡ್ ಅಕೌಂಟಿಂಗ್ ಅಂದರೆ ರೆಡ್ಯೂಸ್ ಅಕೌಂಟಿಂಗ್ ಫೀಸ್, ರಿಯಲ್ ಟೈಮ್ ಇನ್ಫಾರ್ಮೇಷನ್, ಮಾರ್ಕೆಟಿಂಗ್ ಟ್ಯಾಕ್ಸ್, ಡಿಜಿಟಲ್ ಆ್ಯಂಡ್ ಶೇರಿಂಗ್ ಇನ್ಫಾರ್ಮೇಷನ್. ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ನೋಡೋದಾದರೆ, ಡಿಸ್ಅಡ್ವಾಂಟೇಜಸ್ ಆಫ್ ಕ್ಲೌಡ್ ಬೇಸ್ಡ್ ಅಕೌಂಟಿಂಗ್: ಲಿಮಿಟೆಡ್ ಕಂಟ್ರೋಲ್ ಓವರ್ ಸೆಕ್ಯೂರಿಟಿ ಆ್ಯಂಡ್ ಡೇಟಾ privacy, dependence on internet connectivity, and limited consumption options. And last options ಏನಂತಂದರೆ ಲಿಮಿಟೆಡ್ ಸಪೋರ್ಟ್ ಫಾರ್ ಲೆಗಸಿ ಸಿಸ್ಟಮ್. ಇದಿಷ್ಟನ್ನು ಕೂಡ ಕ್ಲೌಡ್ ಬೇಸ್ಡ್ ಅಕೌಂಟಿಂಗ್ ಬಗ್ಗೆ ಒಂದು ಶಾರ್ಟ್ ನೋಟ್ ಫಾರ್ ದ 4 ಮಾರ್ಕ್ಸ್. ಅದಾದಮೇಲೆ ನೆಕ್ಸ್ಟು ಏನು ಕ್ವಶನ್ ಅಂತಂದರೆ, ಲಿಕ್ವಿಡೇಷನ್ ಆಫ್ ಕಂಪನಿಲಿ ಒಂದು ಕ್ವಶನ್ ಕೇಳಿದ್ದಾರೆ. ಅದನ್ನು ಕೂಡ 4 ಮಾರ್ಕ್ಸ್ಗೆ. ಯಾವ ರೀತಿ ಅಂತ ನೋಡೋಣ. ಸೊ ಇಲ್ಲಿ ಏನಂತಂದರೆ, ಜಿಂಕ್ ಕಂಪನಿ ಲಿಮಿಟೆಡ್ ವೆಂಟ್ ಇನ್ ಟು ವ್ಯಾಲೆಂಟರಿ ಲಿಕ್ವಿಡೇಷನ್ ವಿತ್ ದ ಫಾಲೋಯಿಂಗ್ ಲಯಬಿಲಿಟೀಸ್ ಆನ್ 31/3/2023. ಸೊ ಇಲ್ಲಿ ಏನಂತ ಅಂದರೆ, ಸೆಕ್ಯೂರ್ಡ್ ಕ್ರೆಡಿಟರ್ಸ್. ಸೊ ಸೆಕ್ಯೂರಿಟೀಸ್ ರಿಯಲೈಸ್ಡ್ ಬೈ ದ ಕ್ರೆಡಿಟರ್ 50,000 ಆ್ಯಂಡ್ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಎಷ್ಟಿದೆ ಅಂದರೆ 40,000. ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಎಷ್ಟಿದೆ 15,000. ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ 55,000. ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಎಷ್ಟಿದೆ ಅಂತಂದರೆ 1,000. ದ ಲಿಕ್ವಿಡೇಟರ್ ಈಸ್ ಎಂಟೈಲ್ಡ್ ಟು ಎ ರೆಮ್ಯುನರೇಷನ್ ಆಫ್ 3% ಆನ್ ಅಮೌಂಟ್ ರಿಯಲೈಸ್ಡ್ ಆ್ಯಂಡ್ 2% ಆನ್ amount paid to unsecured creditors other than preferential creditors. So the other asset realized 57,500. Prepare liquidators final statement ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಹೆಡ್ಡಿಂಗ್ ತಗೊಳ್ಳಿ, ಜಿಂಕ್ ಕಂಪನಿ ಲಿಮಿಟೆಡ್ ಅಂತ, ಆ್ಯಂಡ್ ಲಿಕ್ವಿಡೇಟರ್ಸ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆಫ್ ಅಕೌಂಟ್. ಈ ಸೈಡ್ ರಿಸಿಪ್ಟ್ ಆ್ಯಂಡ್ ಅಮೌಂಟ್, ಪೇಮೆಂಟ್ಸ್ ಆ್ಯಂಡ್ ಅಮೌಂಟ್. ರಿಸಿಪ್ಟ್ ಸೈಡಲ್ಲಿ ಅಸೆಟ್ ರಿಯಲೈಸ್ಡ್ ಬರುತ್ತೆ. ಸೊ ಎಷ್ಟು ಅಂತಂದರೆ, ಅಸೆಟ್ ರಿಯಲೈಸ್ಡ್ ಟೋಟಲ್ ಅಸೆಟ್ ಎಷ್ಟಿದೆ ಅಂತಂದರೆ ಕಂಪನಿನಲ್ಲಿ 57,500 ಇದೆ. ಆ್ಯಂಡ್ ಸರ್ಪ್ಲಸ್ ಇದೆ. ಏನಂತಂದರೆ, ಸೆಕ್ಯೂರ್ಡ್ ಕ್ರೆಡಿಟರ್ಸ್ 50,000 ಇತ್ತು, ಬಟ್ 40,000 ಆಗಿದೆ ಅಂತಂದರೆ ನಮಗೆ 10,000 ನಮಗೆ ಸರ್ಪ್ಲಸ್ ಆಗುತ್ತೆ. ಸೆಕ್ಯೂರಿಟೀಸ್ ರಿಯಲೈಸ್ಡ್ ಬೈ ದ ಲಿಕ್ವಿಡೇಟರ್ಸ್ 50,000 ಅದನ್ನು 40,000ಗೆ ರೆಡ್ಯೂಸ್ ಮಾಡಿದ್ದಾರೆ. ಸೊ ಹಾಗಾಗಿ ನಮ್ಗೆ ಎಷ್ಟಾಗುತ್ತೆ ಅಂದರೆ, ಈ 10,000 ಕೂಡ ನಮಗೆ ಸರ್ಪ್ಲಸ್ ಆಗುತ್ತೆ. 57,500 ಪ್ಲಸ್ 10,000 ಮಾಡಿದ್ರೆ ಟೋಟಲ್ ರಿಸಿಪ್ಟ್ ಆಫ್ ದ ಕಂಪನಿ ಎಷ್ಟಿದೆ ಅಂತಂದರೆ 67,500 ಇದೆ. ಸೊ ಈಗ ಪೇಮೆಂಟ್ ಸೈಡ್ ಬರೋಣ. ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಇಲ್ಲ ಫಸ್ಟ್. ಅದಾದಮೇಲೆ ನಮ್ಗೆ ಏನಂತಂದರೆ ಲೀಗಲ್ ಚಾರ್ಜಸ್ ಏನಂತ ಅಂದರೆ, ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಆರ್ ಲೀಗಲ್ ಚಾರ್ಜಸ್ ಎಷ್ಟಿದೆ ಅಂತಂದರೆ 1,000 ಇದೆ. ಅದಾದಮೇಲೆ ಸೆಕೆಂಡ್ ಏನಂತಂದರೆ, ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್ಸ್ ಏನಂತಂದರೆ ರೆಮ್ಯುನರೇಷನ್ನ ಕೊಡಬೇಕು. ಫಸ್ಟ್ ಏನಂತಂದರೆ, ಲಿಕ್ವಿಡೇಟರ್ ರೆಮ್ಯುನರೇಷನ್ ಇಸ್ ಎಂಟೈಲ್ಡ್ 3% ಆನ್ ದ ಅಮೌಂಟ್ ರಿಯಲೈಸ್ಡ್. ಸೊ ಇಲ್ಲಿ 3% ಅಮೌಂಟ್ ರಿಯಲೈಸ್ಡ್ ಮೇಲೆ ಕೊಡಬೇಕು. ಎಷ್ಟಂತ ಅಂದರೆ 67,500 ಇಂಟು 3% ಮಾಡಿದ್ರೆ ನಮಗೆ 2,025 ಬರುತ್ತೆ. ಆ್ಯಂಡ್ 2% ಯಾವ್ದ್ರ ಮೇಲೆ ಅಂತಂದರೆ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅದರ್ ದೆನ್ ದ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್. ಬರೀ ಅನ್ಸೆಕ್ಯೂರ್ಡ್ ಮೇಲೆ ಕೊಡಬೇಕು. ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡೋಣ. ಇದನ್ನು ಲಾಸ್ಟಲ್ಲಿ ಕ್ಯಾಲ್ಕುಲೇಟ್ ಮಾಡೋಣ. ನೆಕ್ಸ್ಟ್ ಡಿಬೆಂಚರ್ ಹೋಲ್ಡರ್ ಇಲ್ಲ. ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಎಷ್ಟಿದೆ ಅಂತಂದರೆ 15,000. ಸೊ ಇವಾಗ ನಾವಿಲ್ಲಿ 2% ಆನ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗೆ ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು. ಫಸ್ಟ್ ಏನಂತ ಅಂದರೆ, ನೋಟ್ ಅಮೌಂಟ್ ಅವೈಲೇಬಲ್ ಫಾರ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡೋಣ. ಟೋಟಲ್ ಆಫ್ ರೆಸಿಪ್ಟ್ ಸೈಡ್ ಎಷ್ಟಿದೆ ಅಂತಂದರೆ 67,500 ಇದೆ. 67,500 ಇದೆ. ಅದಾದಮೇಲೆ ಟೋಟಲ್ ಪೇಮೆಂಟ್ ಸೈಡ್ ಯಾವ್ಯಾವುದು ಅಂತಂದರೆ, ಇಲ್ಲಿ 1,000 ಲೀಗಲ್ ಚಾರ್ಜಸ್ ಮತ್ತು 2,025 ರೆಮ್ಯುನರೇಷನ್ ಆನ್ ಅಸೆಟ್ ರಿಯಲೈಸ್ಡ್ ಆ್ಯಂಡ್ 15,000 ಫಾರ್ ದ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್. ಸೊ ಇಲ್ಲಿ 15,000, 1,000 ಆ್ಯಂಡ್ 2,025 ಟೋಟಲ್ ಪೇಮೆಂಟ್ ಮಾಡಿದ್ರೆ ನಮಗೆ 18,025 ಬರುತ್ತೆ. 67,500ಅಲ್ಲಿ 18,025ನ ಲೆಸ್ ಮಾಡಿದ್ರೆ ಎಷ್ಟು ಉಳ್ಕೊಳ್ಳುತ್ತೆ ಅಂದರೆ 49,475 ಅಮೌಂಟ್ ಉಳ್ಕೊಳ್ಳುತ್ತೆ. ಸೊ ಇದಕ್ಕೆ ಒಂದು ಫಾರ್ಮುಲಾ ಇದೆ. ಇಲ್ಲಿ ಯಾವುದು ಕಮಿಷನ್ಸ್ ಇಲ್ಲ. ಸೊ ಆಗ ನೆಕ್ಸ್ಟ್ ಇದಕ್ಕೆ ಒಂದು ಫಾರ್ಮುಲಾ ಇದೆ. ಏನಂತಂದರೆ, ಅಮೌಂಟ್ ಅವೈಲೇಬಲ್ ಇಂಟು ಪರ್ಸೆಂಟೇಜ್ ಆಫ್ ಕಮಿಷನ್ ಪ್ಲಸ್ 100 ಪ್ಲಸ್ ಪರ್ಸೆಂಟೇಜ್ ಆಫ್ ಕಮಿಷನ್. ಇಲ್ಲಿ ಎಷ್ಟಿದೆ ಅಂತಂದರೆ ಅಮೌಂಟ್ ಅವೈಲೇಬಲ್ 49,475 ಇದೆ.
ಇಂಟು ಎಷ್ಟು ಪರ್ಸೆಂಟ್ ಕಮಿಷನ್ ಅಂತಂದರೆ 2% ಕೊಡಬೇಕು. 2% 100 + 2 ಅಂತಂದರೆ 102. ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೆ 970 ಅಮೌಂಟ್ ಬರುತ್ತೆ. ಸೊ ಅದು 2% ಆನ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಎಷ್ಟು ಅಂದರೆ 970. ಸೊ ಇವಾಗ ಅಮೌಂಟ್ ಅವೈಲಬಲ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗೆ ಟೋಟಲ್ 67,500 ಎಲ್ಲನೂ ಲೆಸ್ ಮಾಡಿದ್ರೆ ನಮಗೆ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗೆ ಕೊಡೋಕ್ಕೆ ಎಷ್ಟು ಅಮೌಂಟ್ ಉಳಿದಿದೆ ಅಂತಂದರೆ 48,505. ಸೊ ಆ್ಯಕ್ಚುಲಾಗಿ ನಾವು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗೆ ಎಷ್ಟು ಕೊಡಬೇಕಾಯಿತು ಅಂದರೆ 55,000. ಸೊ ಈ ರೀತಿಯಾಗಿ ನಾವು ಲಿಕ್ವಿಡೇಟರ್ಸ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಕೌಂಟನ್ನು ಪ್ರಿಪೇರ್ ಮಾಡ್ತೀವಿ. ಆ್ಯಂಡ್ ನಾನು ನನ್ನ ಒಂದು ಚಾನಲಲ್ಲಿ ಎಲ್ಲಾದ್ರದ್ದು ಪ್ಲೇಲಿಸ್ಟ್ ಕೊಟ್ಟಿದ್ದೀನಿ. ಲಿಕ್ವಿಡೇಟರ್ಸ್ ಆಫ್ ಕಂಪನಿ, ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಆ್ಯಂಡ್ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ಸ್, ಈ ಎಲ್ಲದ್ರ ಮೇಲೂ ಕೂಡ ಪ್ರಾಬ್ಲಮ್ನ ನಾನು ಸಾಲ್ವ್ ಮಾಡಿ ಪ್ಲೇಲಿಸ್ಟಲ್ಲಿ ಕೊಟ್ಟಿದ್ದೀನಿ. ಆ್ಯಂಡ್ ನೀವು ಆ ವಿಡಿಯೋಸ್ನ ನೋಡಿದ್ರೆ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ಆ ಕ್ವಶನ್ಸ್ ಎಲ್ಲನೂ ಕೂಡ ಎಕ್ಸಾಮ್ಸ್ಗೆ ಯಾವ್ಯಾವ್ದು ಇಂಪಾರ್ಟೆಂಟೋ ಆ ಕ್ವಶನ್ಸನ್ನು ಚೂಸ್ ಮಾಡಿದ್ದೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಸೆಕ್ಷನ್ ಸಿನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಟೋಟಲ್ 5 ಸಮ್ಸ್ನೂ ಕೂಡ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಎವ್ರಿ ಒನ್ ಓವರ್ ಆಲ್ ವಾಚಿಂಗ್. ಇದು ಬೆಂಗಳೂರು ಯೂನಿವರ್ಸಿಟಿ ಕ್ವಶನ್ ಪೇಪರ್ ತುಂಬಾ ಇಂಪಾರ್ಟೆಂಟು. ಆಲ್ಮೋಸ್ಟ್ ನಿಮಗೆ ಕ್ವಶನ್ ಪೇಪರ್ ಬೇಸ್ ಮೇಲೇ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಬೇಸ್ ಮೇಲೇ ಕ್ವಶನ್ ಕೊಡೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ತಪ್ಪದೆ ಕಂಪ್ಲೀಟ್ ವಿಡಿಯೋನ ನೋಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಎವ್ರಿ ಒನ್.